ಕರೆಂಟ್ ಇಲ್ಲದೆ ಇರಬಾರ್ದು, ಯಾರು ಕೂಡ ನಿವೇಶನ ಇಲ್ಲದೆ ಇರಬಾರ್ದು, ಯಾರು ಕೂಡ ಮನೆ ಇಲ್ಲದೆ ಇರಬಾರ್ದು. ಇದು ನಮ್ಮ ಟಾರ್ಗೆಟ್. ಅದಕ್ಕೆಲ್ಲ ನಿಮ್ಮ ಸಹಕಾರಗಳು ಬೇಕು. ಪುತ್ತೂರಿನ ಅಭಿವೃದ್ಧಿ ಆಗ್ತದೆ. ಆಕ್ರಮ ಸಕ್ರಮ 94C ಯಾರ್ದೆಲ್ಲ ಒಂದೊಂದು 2 ಸಲ ಓಡಾಡಿಕೊಂಡು ಅದನ್ನು ಮಾಡಿಕೊಳ್ಳುವಂತ ಕೆಲಸ ಮಾಡಿ. ಇನ್ನೂ 2 ವರ್ಷ ಇದೆ. ಗ್ರಾಮಕ್ಕೆ ಹೋಗಿ ಅದನ್ನು ಮಾಡಿಕೊಡುವಂತ ಕೆಲಸವನ್ನು ಮಾಡ್ತೇವೆ. ನಮ್ಮಲ್ಲಿ ಕೆಲವು ವಿಚಾರಗಳು ಎಲ್ಲ ಇರ್ತದೆ. ಎಲ್ಲ ಕೆಲಸವನ್ನು ನಾವು ಒಬ್ಬರೇ ಮಾಡೋಕ್ಕಾಗಲ್ಲ. ಎಲ್ಲ ಅನುದಾನಗಳನ್ನು ಬಿಡುಗಡೆ. ಈಗ ಸುಮಾರು 75-100 ಕೋಟಿ ರೂಪಾಯಿಯ ಅನುದಾನಗಳು ಮುಂದಿನ 3 ತಿಂಗಳಲ್ಲಿ ಬಿಡುಗಡೆ ಆಗ್ತದೆ. ಆಲ್ರೆಡಿ ಚಾರ್ಟ್ ಹೋಗಿದೆ. ಪ್ರತಿ ವಲಯಕ್ಕೆ 1 ಕೋಟಿ ರೂಪಾಯಿಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ. ಇಲ್ಲಿಗೂ ಕೂಡ 1 ಕೋಟಿ ರೂಪಾಯಿ ಅದರಲ್ಲಿ ಬರ್ತದೆ. ಸುಮಾರು 1100 ಕಾಮಗಾರಿಗಳು 1100 ಕಾಮಗಾರಿಗಳು ಬೇರೆ ಬೇರೆ ರಸ್ತೆಗಳ ಕೆಲಸಗಳಾಗ್ತದೆ. ದಯಮಾಡಿ ಇದನ್ನು ನೋಡ್ಕೊಳ್ಳಿ. ಕಾರ್ಯಕರ್ತರಿಗೆ ನಾನು ಹೇಳುವುದು ಒಂದೇ, ಯಾವುದು ಕೆಲಸಗಳನ್ನು ನಾವು ಈಗ ಸುಮಾರು 1000 ಕಾಮಗಾರಿಗಳನ್ನು ಹೇಳ್ತೇವೆ, ಅದನ್ನು ಪೇಪರಿನಲ್ಲಿ ಅಡ್ವರ್ಟೈಸ್ಮೆಂಟ್ ಆ ಪೇಪರ್ನಲ್ಲಿ ಹಾಕ್ತೇವೆ. ದಯಮಾಡಿ ಆ ಪೇಪರನ್ನು ಕಟ್ ಮಾಡಿ ನಿಮ್ಮ ಮನೆಯಲ್ಲಿ ಇಡಿ. ಇಲ್ಲಾಂದ್ರೆ ನಾವು ಇದನ್ನು ನೋಡಿ ಪುನೊಂದು ಕಡೆ ಹೋಗಬೇಕಾಗ್ತದೆ. ಆಗ ನಿಮ್ಮ ಮನೆಯಲ್ಲಿ ಇದ್ರೆ ನಿಮ್ಮ ಗ್ರಾಮಕ್ಕೆ ಯಾವುದೆಲ್ಲ ರಸ್ತೆ ಬಂದಿದೆ, ಅದು ಆಗಿದೆಯಾ ಇಲ್ಲೋ ಅಂತ ನಿಮಗೆ ಗೊತ್ತಾಗ್ತದೆ. ಅದನ್ನೆಲ್ಲ ಕಾರ್ಯಕರ್ತರ ಹತ್ರ ಹೇಳೋದು. ಮುಂದಿನ 25 ಕೋಟಿ, ಆನಂತರ 50 ಕೋಟಿ, 75 ಕೋಟಿದ್ದು ಕೂಡ ಕಾಮಗಾರಿದು ಯಾವ ಗ್ರಾಮಕ್ಕೆ ಬಂದಿದೆ ಅಂತ ನಾವು ಪೇಪರಲ್ಲಿ ಹಾಕ್ತಿವಿ. ಅದನ್ನು ಕಟ್ ಮಾಡಿ ನಿಮ್ಮ ಮನೆಯಲ್ಲಿ ಇಟ್ಕೋಬೇಕು. ಆ ನಂತರ ನಿಮಗೆ ಬಂದಿದೆ ಇಲ್ವಂತ ಆ ಕೆಲಸವನ್ನು ಕೂಡ ನೀವು ಮಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಕೆಲವು ಕಾಂಟ್ರಾಕ್ಟ್ಗಳು ಇನ್ನೂ ಕೂಡ ಕೆಲಸವನ್ನು ಮಾಡಲಿಲ್ಲ. ಅದನ್ನು ನೀವು ಮಾಡಿಸುವಂತ ಕೆಲಸವನ್ನು ನೀವು ಮಾಡಬೇಕು. ಒಟ್ಟಿನಲ್ಲಿ ಕೌಡಿಚಾಡಿಗೆ ಸುಮಾರು 5 ಕೋಟಿ ರೂಪಾಯಿಗಳ ಅನುದಾನಗಳನ್ನು ಈಗಲೇ ನಾವು ಇಲಂತಾಜೆ ರಸ್ತೆಗೆ, ಒಂದೇ ರಸ್ತೆಗೆ 5 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಎಷ್ಟು ಚಂದ ಕಾಂಕ್ರೀಟ್ ರಸ್ತೆ ಆಗಿದೆ ಅಂತ ಹೇಳಿದ್ರೆ ಆ ಪಾಪ ಸಂತೋಷ್ ರೈಗಳು ಅವರೇ ನಿಂತುಕೊಂಡು ನೀರು ಹಾಕೋದು. ಅವರೇ ಎಲ್ಲಿದ್ದಾರೆ? ಅವರೇ ನೀರು ಹಾಕುವಂಥದ್ದು, ಅವರೇ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ನಾನು ನೋಡಿದೆ ಮೊನ್ನೆ ಪೇಪರ್ನಲ್ಲಿ. ಅವರ ಮನೆಗೆ ಹೋಗುವ ರಸ್ತೆ ಆದರೂ ಸರ್ಕಾರಿ ರಸ್ತೆಗೆ ಅವರೇ ನೀರು ಹಾಕುವುದನ್ನು ಕೂಡ ಕಂಡಿದ್ದೀನಿ. ಅದರಿಂದ ನಾವು ಮಾಡುವಂಥದ್ದು ಇಷ್ಟೇ ಬಾಕಿ ಇದ್ದದ್ದು. ನಾವು ಮಾಡಿದ ಕೆಲಸವನ್ನು ಹೇಳುವಂಥದ್ದು, ಬಡವರಿಗೆ ಸಹಕಾರ ಮಾಡುವಂಥದ್ದು, ಇನ್ನೊಬ್ಬನಿಗೆ ಸೇವೆ ಮಾಡುವಂಥ ಕೆಲಸವನ್ನು ಕೂಡ ನಾವು ಮಾಡುವಂಥ ವಿಚಾರವನ್ನು ಹೇಳಿ ಅದು ನಮ್ಮ ವರ್ಷ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ 7.5 ಕೋಟಿ ರೂಪಾಯಿ ಬಂದಿದೆ. ಈ ಸಲ ಅಲ್ಪಸಂಖ್ಯಾತರಿಂದ 10 ಕೋಟಿ ರೂಪಾಯಿಗಳ ಬೇಡಿಕೆಯನ್ನು ಇಟ್ಟಿದ್ದೇವೆ. ಮುಂದಿನ ದಿವಸಗಳಲ್ಲಿ ಬಂದರೆ ಅದನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಜೈನ ಧರ್ಮದಕ್ಕೆ 1 ರೂಪಾಯಿ ಕೊಡಲಿಲ್ಲ ಇವರು. ನಾವು 1.5 ಕೋಟಿ ರೂಪಾಯಿ ನಮ್ಮ ಸರ್ಕಾರದಿಂದ ಕೊಟ್ಟಿದ್ದೇವೆ. ಹಂತವಾಗಿ ನಮಗೆ ಏನು ಬೇಕು? ನಮಗೆ ಕಚ್ಚಾಟ ಬೇಡ. ನಮ್ಮ ಮಕ್ಕಳಿಗೆ ನಾವು ಕಷ್ಟ ಬಂದು ವಿದ್ಯಾಭ್ಯಾಸ ಕಲಿಸ್ತೀವಿ, ಅವರಿಗೆ ಉದ್ಯೋಗ ಸಿಗಬೇಕು. ಅದೇ ನಮ್ಮ ಕೆಲಸ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಬೇಕಾದಷ್ಟು ಜನ ಇವತ್ತು ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆಲ್ಲ ಬರ್ತಾರೆ. ಅವರು ಪುತ್ತೂರಿಗೆ ಬಲೆ ಅಂತ ಕರೆದ್ರೆ ಬರ್ತಾರ? ಇಲ್ಲಿ ಏನಾದರೂ ವ್ಯವಸ್ಥೆಗಳು ಬೇಕಲ್ಲ. ರಾತ್ರಿ ಉಳಿಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳು, ಕಡಿಮೆ ವೆಚ್ಚದಲ್ಲಿ ಉಳಿಲಿಕ್ಕೆ ಬೇಕಾಗುವಂತ ವ್ಯವಸ್ಥೆ ಬೇಕು. ಅದಕ್ಕೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ 50 ರೂಮ್ ಕಟ್ತೀವಿ. ಶಾಸ್ತ್ರಲಿಂಗೇಶ್ವರ ದೇವಸ್ಥಾನದಲ್ಲಿ 50 ರೂಮ್ ಕಟ್ತೀವಿ. ಅಲ್ಲಿಗೆ ಬೇಕಾಗುವಂತ ಅದಕ್ಕೆ ಟೂರಿಸಂಗೆ ಬೇಕಾಗುವಂತ ಲೈಟಿಂಗ್ನ ವ್ಯವಸ್ಥೆಯನ್ನೆಲ್ಲ ಮಾಡ್ತೀವಿ. ನೋಡಿ, ಹಂತವಾಗಿ ನಾವು ಏನು ಬೇಡ. ನಾನು ನಿಮ್ಮ ಹತ್ರ ಕಾರ್ಯಕರ್ತರ ಹತ್ರ ನಾವು ಯಾರಿಗೂ ಅನ್ಯಾಯ ಮಾಡುವಂತ ಕೆಲಸವನ್ನು ಮಾಡಬಾರ್ದು. ಒಂದನೇದು. ಎರಡನೇದು, ನಾವು ಬಿಜೆಪಿ ಕಾಂಗ್ರೆಸ್ ಅಂತ ನೀವು ನೋಡಬಾರ್ದು. ಎರಡನೇ ಕಂಡೀಷನ್. ಆ ನಂತರ ತಳಮಟ್ಟದಲ್ಲಿ ಹೋಗಿ ಸೇವೆ ಮಾಡುವಂತ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಖಂಡಿತ ನಮಗೆ ಜನ ಆಶೀರ್ವಾದ ಮಾಡ್ತಾರೆ. 100ಕ್ಕೆ 100 ಆಶೀರ್ವಾದ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇದನ್ನು ಮಾಡುವ. ನಮಗೆ ಕಷ್ಟ ಆಗ್ತದೆ. ಎಷ್ಟು ಜನ ಹತ್ರ ಮಾತಾಡಬೇಕು, ಹೋಗಬೇಕು. ಇವಾಗ ಪ್ರತಿ ಗ್ರಾಮಕ್ಕೆ ನಾವು ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ಜಾಗಕ್ಕೆ ಅಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ. 1.5 ಲಕ್ಷ ಜನ ಬಂದದನ್ನು ನೋಡಿದರೆ ಮುಖ್ಯಮಂತ್ರಿಗಳಿಗೂ ಅತ್ಯಂತ ಮುಖ್ಯಮಂತ್ರಿ ಅವರು ಹೇಳ್ತಾರೆ, ನನಗೆ 70 ವರ್ಷ ಆಗ್ತಾ ಬಂತು ಅಶೋಕ್ ರೈ, ನಾನು ಇವತ್ತಿನವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಜನ ಸೇರಿದ್ದನ್ನು ಎಲ್ಲೂ ಕೂಡ ನೋಡಲಿಲ್ಲ. ಇಲ್ಲಿ ಭಾರಿ ಖುಷಿ ಆಗಿದೆ ಅವರಿಗೆ. ಅದಕ್ಕೆ ಅವತ್ತೇ ಮೆಡಿಕಲ್ ಕಾಲೇಜನ್ನು ಎಲ್ಲ ಹೇಳಿಬಿಟ್ಟು ಹೋಗಿದ್ದಾರೆ. ಹಾಗೆ ನಾವು ಕೂಡ ಹಾಗೆ ಮೊನ್ನೆ ಹೋಗುವಾಗ ಅಷ್ಟು ಜನರಿಗೆಲ್ಲ ಕೊಡ್ಲಿಕ್ಕೆ ಆಗಲಿಲ್ಲ. ಈಗ ಪ್ರತಿ ಗ್ರಾಮಕ್ಕೆ ಹೋಗಿ ಆ ಪ್ರತಿ ಮನೆಯವರಿಗೆ ಆ ಉಡುಗೊರೆಯನ್ನು ಕೊಡುವಂತ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ನಿಮ್ಮ ಗ್ರಾಮಕ್ಕೂ ಬರ್ತೇವೆ. ನಿಮ್ಮ ಗ್ರಾಮಕ್ಕೂ ಬಂದು ಎಲ್ರಿಗೂ ಯಾರ್ಯಾರಿಗೆ ಸಿಗಲಿಲ್ಲ ಅವರಿಗೆ ಪುನಃ ಸಿಕ್ಕಿದವರಿಗೆ ಇನ್ನೊಂದು ಸಿಗ್ತದೆ, ಸಿಗದವರಿಗೆ ಒಂದು ಸಿಗ್ತದೆ. ಅದನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ. ಇದೇನು ಇವರು ಯಾರಾದರೂ ಮಾಡಿದ್ರೆ 4.5 ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ. ದುಡ್ಡು ಇದ್ದೇನು ಮಾಡುವುದು ಅಲ್ಲ ಬಂಧುಗಳೇ, ದುಡ್ಡು ಇದ್ದಲ್ಲ, ಕಷ್ಟದಲ್ಲಿ ಕೆಲಸವನ್ನು ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ.
ನಮ್ಮ ಸಹಕಾರ ಏನು ಬೇಕು, ಎಲ್ಲ ಅಭಿವೃದ್ಧಿಯ ಕೆಲಸಗಳು ಆಗ್ತದೆ. ನಾವು ನಮ್ಮನ್ನು ನಾವು ದೂರುವಂತಹ ಕೆಲಸದಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ನಮ್ಮನ್ನು ನಾವು ದೂಡ್ತೇವೆ, ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ವ್ಯತ್ಯಾಸಗಳು ಇರ್ತದೆ, ಕೆಲವು ವ್ಯತ್ಯಾಸಗಳು. ಅಶೋಕರ ಹತ್ರ ನಮ್ಮ 5 ಬೆರಳು ಒಂದೇ ಜೊತೆ ಇದೆಯಾ? ಇಲ್ಲ. ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಆಗುದಿಲ್ಲ. 4 ಕೆಲಸ ಮಾಡಿ 1 ಕೆಲಸ ಮಾಡಿದ ಕೂಡಲೇ ಅವನಿಗೆ ಕೋಪ ಬಂತು, ಉಲ್ಟಾ ಹೊಡಿತು ಶುರು ಮಾಡಿದ. ಅದು ಯಾರು? ನಮ್ಮವರು ದೂರುವಂಥದ್ದು. ಇದನ್ನು ನಾವು ಕಡಿಮೆ ಮಾಡಿದ್ರೆ, ನಾವು ಮಾಡುವಂತ ಒಳ್ಳೆಯ ಕೆಲಸಗಳನ್ನು ಹೇಳಿದ್ರೆ, ನಾವು ಮಾಡುವಂತ ಕೊಟ್ಟಿರುವಂತ 5 ಗ್ಯಾರಂಟಿಗಳ ಬಗ್ಗೆ, ಪುತ್ತೂರಿನ ಅಭಿವೃದ್ಧಿ ಬಗ್ಗೆ ನೀವು ಒಂದು ಸರ್ವೆ ಮಾಡಿ, ಒಬ್ಬ ಬಿಜೆಪಿಯ ಒಬ್ಬ ಕಾರ್ಯಕರ್ತನ ಹತ್ರ ಕೇಳಿ, ಹೇಗಿದೆ ಮಾರ್ರೆ ಪುತ್ತೂರು ಅಂತ. ಅವನು ಖಂಡಿತ ನಮಗೆ ಒಳ್ಳೆಯ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಅದನ್ನು ಉಳಿಸಿಕೊಂಡು ಹೋಗುವಂತಹ ಕೆಲಸ ಯಾರ ಹತ್ರ ಇದೆ? ಅದು ಅಶೋಕ್ ರೈ ಒಬ್ಬನಿಂದ ಖಂಡಿತ ಸಾಧ್ಯ ಇಲ್ಲ. ನಿಮ್ಮಂತ ಕಾರ್ಯಕರ್ತರಿಂದ ಸಾಧ್ಯ. ಒಬ್ಬ ತಳಮಟ್ಟದ ಕಾರ್ಯಕರ್ತ ತೊಂದರೆ ಮಾಡಿದ್ರು ಪಕ್ಷಕ್ಕೆ ತೊಂದರೆ ಆಗ್ತದೆ. ಒಬ್ಬ ತಳಮಟ್ಟದ ಕಾರ್ಯಕರ್ತ ಒಳ್ಳೆಯ ಕೆಲಸ ಮಾಡಿದ್ರು ಪಕ್ಷ ಬಲಿಷ್ಠ ಆಗ್ತದೆ. ನಾವು ಎಷ್ಟು ನಿಮ್ಮ ಹತ್ರ ಶಕ್ತಿ ಇದೆ, ನಿಮ್ಮ ಶಾಸಕರಿದ್ದಾರೆ, ನಿಮ್ಮ ಹತ್ರ ಈಗ ಶಕ್ತಿ ಅನ್ನೋದಿದೆ. ಆ 94C ಆಕ್ರಮ ಸಕ್ರಮ ಎಲ್ಲ ಮಾಡಿಕೊಡಿ. ನಮ್ದು ಗೋಳೆ ಇರುವಂತದ್ದು ಸುಮಾರು 13 ಪಂಚಾಯತಿಗಳಲ್ಲಿ 300 ಎಕರೆ ಅಷ್ಟು ಜಾಗವನ್ನು ರಿಸರ್ವ್ ಮಾಡಿದ್ದೇವೆ. ಕೇಳ್ಕೊಳ್ಳಿ, ಯಾರೆಲ್ಲ ನಮ್ಮ ಕಾಲೋನಿಯವರು ಇದ್ದಾರೆ. ನನಗೆ ಹಿಂದೆ ಬರುವಾಗ ಚುನಾವಣಾ ಸಮಯದಲ್ಲಿ ಹೇಳ್ತಾ ಇದ್ರು, ಈ ರಬ್ಬರ್ ಟ್ಯಾಪಿಂಗ್ ಮಾಡೋರು, ನಮಗೆ ಜಾಗ ಇಲ್ಲ, ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲ ಅಂತ ನನ್ನ ಹತ್ರ ತುಂಬಾ ಜನ ವಿನಂತಿ ಮಾಡಿಕೊಂಡಿದ್ದಾರೆ. ದಯಮಾಡಿ ಹತ್ತಿರ ನೋಡಬೇಡಿ. ಬಡಗಣ್ಣೂರಲ್ಲಿ 13 ಎಕರೆ ಜಾಗ ಇದೆ, ಅರ್ಜಿ ಕೊಡಿ ಪಂಚಾಯತಿನಲ್ಲಿ, ನಿಮಗೆ 3 ಸೆಂಟ್ ಜಾಗ ಕೊಡುವಂತ ಕೆಲಸವನ್ನು ಮಾಡ್ತೇವೆ. ದಯಮಾಡಿ ತಪ್ಪಿಸ್ಕೊಳ್ಬೇಡಿ.